ಏನ್ ಸೋಮಣ್ಣ ಊಟಕ್ಕೆ ತಯಾರಿನಾ? ಹೌದ್ ಕಣಪ್ಪೋ, ನನ್ ಮಗಳು ಹಿತ್ಕವ್ರೆ ಸಾರ್ ಕಳ್ಸವಳೆ. ಹಿತ್ಕವ್ರೇನಾ? ಏನ್ ಸೋಮಣ್ಣ ನನ್ ಬಿಟ್ಟು ನೀನು ಒಬ್ನೇ ತಿಂತಾ ಇದೆಯಲ್ಲ, ಇದ್ ನ್ಯಾಯನಾ? ದಿನ ನಿಮ್ ಮತ್ಗೆ ಕೈಲಿ ತಿಂದು ರೂಢಿ ಇರೋ ನಿನಗೆ ಈ ಹಳಸಲ್ ಸೇರ್ತದ ರಾಜ? ಹಳಸ್ತು ತಿನ್ನೋದ್ರಲ್ಲೇ ಇರೋದು ಮಜಾ. ತಾತ ತಾತ ನೀವು ಬಡ್ಸಲಾ? ಇದು ಹಳಸಲ್ಲಣ್ಣ, ಸೊಗಸು. ನೀರು ಕೊಡು. ಇನ್ನೂ ಅನ್ನದ್ಮೇಲೆಲ್ಲ ಕೆಲ್ಸಕೊಂಡ್ಬಿಟ್ಲಲ್ಲ. ಇಳಿ ಕೆಳಗೆ. ಇಳಿಯಲ್ಲ. ನೀನು ಅನ್ನ ತಿನ್ನೋಲಾಗಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪನ್ ಹೇಳಿ ನಿನ್ಗೇನ್ ಮಾಡಿಸ್ತೀನಿ ನೋಡ್ತಿರು. ನಿನ್ನೆ ನಿಮ್ಮ ಅಪ್ಪ ಕಿಸ್ತಿದ್ ನಾನು ನೋಡಿದ್ದೀನಿ. ಬಗೆಲ್ಲ ನಡು ರಸ್ತೆಯಲ್ಲಿ ಯಾಕೆ ನಿಂತಿದ್ಯಾ? ದಾರಿ ಬಿಡು. ನನ್ನ ನಡು ರಸ್ತೆಯಲ್ಲಿ ನಿಲ್ಸಿದ್ದು ನೀವ್ ತಾನೆ? ನಾನಾ? ಹೌದು. ಗೌರಿ ಬಾಳ್ ಹಾಳಾಯ್ತಲ್ಲ ಅಂತ ನನ್ನ ಎತ್ಕೊಂಡು ಹೋದ್ರಿ. ಅದು ಊರ್ನವ್ರಿಗೆಲ್ಲ ಗೊತ್ತಾಗಿದೆ. ಈಗ ನಾನು ಯಾರು ಮದ್ವೆ ಆಗ್ತಾರೆ? ಸುತ್ತಮುತ್ತ ಇರೋ ಊರಿಗೆಲ್ಲ ನಿಮ್ಮ ಅಪ್ಪ ದೊಡ್ಡ ಕುಳ ಅಲ್ವಾ? ಸುಲಭವಾಗಿ ನಿಮ್ ಯಾರು ಕುತ್ತಿಗೆಗಾದ್ರೂ ಕಟ್ತಾನೆ. ಯೋಚನೆ ಮಾಡ್ಬೇಡ. ಒಂದು ರಾತ್ರಿ ಪೂರ ಒಬ್ಬನ ಜೊತೆ ಇದ್ದೆ ಅಂತ ಪುಕಾರ ಆದ್ಮೇಲೆ ಯಾವ ಗಂಡಸ್ತಾನೆ ಕಟ್ಕೋತಾನೆ? ವಾರೇ ವಾ, ನನ್ನ ಬಾಣನ ನನಗೆ ತಿರುಗಿಸ್ತಾ ಇದೀಯಾ? ಈ ಕತೆ ಎಲ್ಲ ನನ್ನ ತಿಟ್ಕೋಬೇಡ. ಮೆಡಿಕಲ್ ಟೆಸ್ಟ್ ಮಾಡಿಸಿ ನಿನ್ಗೇನು ಆಗಿಲ್ಲ ಅಂತ ಪ್ರೂವ್ ಮಾಡಿಸಿದ್ರೆ ನಿಮ್ಮಪ್ಪ ತಟ್ಟಕ್ಕಂತ ಗಂಡು ನೋಡಿ ತಾಳಿ ಕಟ್ಟಿಸ್ತಾನೆ. ಶೀಲ ಸೂರೆ ಮಾಡಿದ್ರೆ ಮಾತ್ರ ಹೆಣ್ಣು ಕೆಟ್ಟವಳಲ್ಲ. ಅವಳು ಮನಸ್ಸು ಕೆಡ್ಸಿದ್ರು ಅವಳು ಕೆಟ್ಟವಳೆ. ಮನಸ್ಸು ನಿಮಗ್ ಕೊಟ್ಟು ಇನ್ನೊಬ್ಬನ ಕುತ್ತಿಗೆ ಕೊಡೋದಕ್ಕೆ ನಾನು ಸಿದ್ಧಳಾಗಿಲ್ಲ. ಶಬಾಸ್. ನಮ್ಮಂಥವ್ರ ಜೊತೆ ಆಟ ಆಡೋದು ಅಂದ್ರೆ ನಿಮ್ಮಂಥ ಶ್ರೀಮಂತರಿಗೆ ನೀರು ಕುಡ್ದ ಹಾಗೆ. ನಿಮ್ಮ ನಾಟಕಕ್ಕೆ ನನ್ನ ತಂಗಿ ಬಲಿ ಆದ್ಲು, ಆದ್ರೆ ನೀನಾಡೋ ನಾಟಕಕ್ಕೆ ನಾನು ಖಂಡಿತ ಬಲಿ ಆಗಲ್ಲ. ಎಲ್ಲಾ ಶ್ರೀಮಂತರು ನೀವು ತಿಳ್ಕೊಂಡಿರೋ ಅಂಥವ್ರಲ್ಲ ಅಂತ ನಿಮಗ್ ತಿಳಿದೇ ತಿಳಿಯುತ್ತೆ. ನಿಮ್ ಮನಸ್ಸು ಬದಲಾಗಿ ಆಗುತ್ತೆ. ಅದುವರೆಗೂ ನಾನು ನಿಶ್ಚಯವಾಗಿ ನಿಮ್ಗೋಸ್ಕರ ಕಾದಿರ್ತೀನಿ. ಚಿಕ್ಕಪ್ಪ, ನಾನು ನಿನ್ ಜೊತೆ ಬರ್ತೀನಿ. ನನ್ ಜೊತೆನಾ? ನೀನ್ ಟ್ರ್ಯಾಕ್ಟರ್ ಕೂತ್ಕೊಂಡು ಊರೆಲ್ಲ ಸುತ್ಬೇಕು ಅಂತ ಆಸೆ ಚಿಕ್ಕಪ್ಪ. ನಾನು ಎಲ್ಲೆಲ್ಲೋ ಹೋಗ್ತೀನಿ. ನಾನು ಅಲ್ಲೆಲ್ಲ ಬರ್ತೀನಿ. ಸರಿ ಕೂತ್ಕೋ. ಆಟ ಮಾರಿ. ಥ್ಯಾಂಕ್ ಯು ಚಿಕ್ಕಪ್ಪ. ಸರಿ, ಇಲ್ಲೇ ಕೂತಿರು. ನಾನು ಹೋಗಿ ಸಾವುಕಾರ ನೋಡ್ಕೊಂಡು ಬಂದ್ಬಿಡ್ತೀನಿ. ಸರಿ. ನಮಸ್ಕಾರ ಸರ್. ನಮಸ್ಕಾರ. ಬಾಪ ಬಾ. ಕೂತ್ಕೋ, ಪರವಾಗಿಲ್ಲ. ನನಗೆ ಲೋಡ್ ಮಾಡಿದ ಬಾಡಿಗೆ 7,300 ರೂಪಾಯಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಮುಂದಿನ ಕೂಲಿ ಯಾವಾಗ ಅಂತ ಕೇಳಿದ್ರು. ಈಗ ತೆನೆಯಲ್ಲಿ ಹಾಲು ತುಂಬಿದೆ, ಇನ್ನೂ 10-15 ದಿವಸ ಆಗುತ್ತೆ. ಅಲ್ಲ ರಾಜ, ಇದನ್ನ ನಿಧಾನವಾಗಿ ತಂದು ಕೊಡಬಹುದಾಗಿತ್ತು. ಏನು ಅವಸರ ಇತ್ತು? ನಿಮ್ಗೆ ಅವಸರ ಇಲ್ಲದೆ ಇರ್ಬೋದು ಸರ್, ಆದ್ರೆ ಕಂಡೋರ್ ಒಡವೆ ನನಗೆ ಬೆಂಕಿ ಇದ್ದಾಗೆ. ಅದ್ರ ಕಾವು ನನಗೆ ತಡ್ಕೊಳಕ್ಕಾಗೋದಿಲ್ಲ. ಹಾಗೆ ನಿನಗೆ ಕೊಡಬೇಕಾದ 3,000 ರೂಪಾಯಿ ನೀನು ತಗೊಳತ್ತಾನೆ? ಆ ರೀತಿ ನಾನೇ ತಗೊಳ್ಳೋ ಅಭ್ಯಾಸ ನನಗಿಲ್ಲ ಸರ್. ಏನಿದ್ರು ನೀವೇ ಕೊಡಬೇಕು, ನಾನು ತಗೊಳ್ಬೇಕು. ಅದೇ ನನ್ನ ಪದ್ಧತಿ. ಗೊತ್ತಪ್ಪ, ನನಗೊಬ್ಬನಿಗೆ ಮಾತ್ರ ಏನು, ಇಡೀ ಊರಿಗೆ ಗೊತ್ತು ನೀನೆಂಥವನು ಅಂತ. ತಗೋ 3,000 ರೂಪಾಯಿ.
ನಿಲ್ಸಯ್ಯ ಹಾರ್ನ್ ಹೊಡೆದಿದ್ದು ಕಿವಿ ಕಿತ್ಕೊಂಡ್ ಬರ್ತಿದೆ. ನಮ್ ಚಿಕ್ಕಪ್ಪ ಇಲ್ಲೇ ಸಾವುಕಾರ ಮನೆಗೆ ಹೋಗಿದ್ದಾರೆ. ಬಂದ ತಕ್ಷಣ ಟ್ರಾಕ್ಟರ್ ತೆಗಿತಾರೆ. ಅಲ್ಲಿ ತನಕ ಸ್ವಲ್ಪ ಸುಮ್ನಿರು. ಅವನ್ ಬರೋವರೆಗೂ ನಾವ್ ಹೀಗೆ ನಿಂತಿರ್ಬೇಕೇನು? ಇರೋಕ್ಕಾಗದೇ ಇದ್ರೆ ಹಾಗೆ ಹೊಂಗೆ ಮರದ ಸಾಲಲ್ಲಿ ಸುತ್ತಾಡ್ಕೊಂಬಾ. ಗಾಳಿ ಕುಡಿದ್ರೆ ದೇಹಕ್ಕೂ ಒಳ್ಳೇದು. ಏನಂದೆ? ಏನಾಯ್ತು ಗೌರಿ? ಏನದ್ ಗಲಾಟೆ? ಈ ಮಹಾರಾಣಿ ಮೆರವಣಿಗೆ ಬಂದ್ಬಿಟ್ಲು ಅಂತ ನಿನ್ ಟ್ರಾಕ್ಟರ್ ತೆಗಿಬೇಕಂತೆ. ಸುಮ್ನಿರು, ತಪ್ಪು ನಮ್ದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಟ್ರಾಕ್ಟರ್ ತೆಗಿತೀನಿ. ಹೀಗ್ ದಾರಿ ಮಧ್ಯೆ ಟ್ರ್ಯಾಕ್ಟರ್ ನಿಲ್ಸ್ ಹೋಗಿದ್ಯಲ್ಲ, ರಸ್ತೆ ನಿಮ್ಮ ಅಪ್ಪಂದೇನೋ? ಏನು? ನಿಮ್ಮಪ್ಪಂದೇನೋ? ಈ ರಸ್ತೆ ನಿಮ್ಮಪ್ಪಂದೇನೆ? ಹೋಗಲ್ಲೇ. ವಾಟ್? ಲೇ, ನನ್ನ ಏನೇ ಹೋಗಿ ಅಂತ್ಯಾ? ಮಿಸ್ಟರ್, ನಮ್ಮನ್ ಯಾರು ಅಂತ ತಿಳ್ಕೊಂಡಿದ್ಯಾ? ಗೊತ್ತಿದೆ ಮಹಾರಾಜನ್ ಮೊಮ್ಮಕ್ಕಳು ಅಂತ. ಆಫ್ಟರ್ ಆಲ್ ಒಬ್ಬ ಹಳ್ಳಿ ಹುಡುಗಿಗೆ ಇಷ್ಟೊಂದು ದುರಹಂಕಾರನ? ನೀನು ದಿಲ್ಲಿ ಹುಡುಗಿನ? ಹಾಗಾದ್ರೆ ಹಳ್ಳಿಗೆ ಯಾಕೆ ಬಂದೆ? ಗಲ್ಲಿ ಗಲ್ಲಿ ಸುತ್ತಕ್ಕೆ? ಏನಂದೆ? ಮುಷ್ಟಿಯಿಂದ ಒಂದು ಗುದ್ದದ ಅಂದ್ರೆ ಮೂತಿಲಿರೋ 32 ಹಲ್ಲು ನೆಟ್ಟಿಂಗ್ ನೆಲ ಮುಟ್ಬೇಕು. ಈ ಊರ್ ಜಮೀನ್ದಾರ ಮಕ್ಳಿಗೆ ಬಾಯಿ ಬಂದಾಗಂತೀಯ? ಎಷ್ಟು ಪಪ್ಪು ಇವನಿಗೆ. ಕಸ ತಿನ್ನೋ ಕತ್ತೆಗಳಿಗೆ ಎಷ್ಟಿರ್ಬೇಕಾದ್ರೆ ಹಿಟ್ಟು ತಿನ್ನೋ ಗಂಡಸ್ಗೆ ಎಷ್ಟಿರ್ಬೇಕು? ಛೇ, ಇನ್ನೊಂದ್ಸಲಿ ಮರ್ಯಾದೆ ಬಿಟ್ಟೇನಾದ್ರೂ ಮಾತಾಡಿದ್ರೆ ಬೀದಿ ಅಂತ ಕೂಡ ನೋಡೋದಿಲ್ಲ, ಅರ್ಧ ಚಿಂದಿ ಮಾಡ್ಬಿಡ್ತೀನಿ. ಕಂಡಿದ್ದೀನ ನೀನ್ ಗಂಡಸ್ತಾನ? ಓಹೋ, ಇವನ್ ಮಹಾ ದೊಡ್ಡ ಗಂಡಸು. ನಮ್ ಚಿಕ್ಕ ಯಜಮಾನ್ರನ್ನ ಬಿಟ್ರೆ ನಿನಗೆ ಬೆಂಡ್ ಎತ್ ಬ್ರೇಕ್ ಹಾಕ್ಬಿಡ್ತಾರೆ. ಇವತ್ತು ಟೈಮ್ ಚೆನ್ನಾಗಿಲ್ಲ, ನಡಿ. ತಗೊಡು, ಹೋಗ ಕಿತ್ತೋದವನೆ. ಅಣ್ಣ, ನೀನ್ ತಂದಿರೋ ಪೌಡ್ರ್ ನನ್ಗೂ ಸ್ವಲ್ಪ ಕೊಡೋಣ. ನಿನಗ್ಯಾಕೆ? ಕೋತಿಗೆ ಹೆಂಡ ಕುಡಿಸ್ದ ಹಾಗೆ ಅಂತಾರಲ್ಲ, ಅದ್ ಹೇಗಿರುತ್ತೆ ಅಂತ ಹಳ್ಳಿ ಜನಕ್ಕೆ ಕುಡಿಸಿ ನಾನ್ ನೋಡಿ ಸಂತೋಷ ಪಡ್ಬೇಕು. ನಮ್ಮ ಅಪ್ಪನ ವಿರುದ್ಧವಾಗಿ ಸೈನ್ ಹಾಕಿದ ಗುಗ್ಗುಗಳಿಗೆಲ್ಲ ಬುದ್ಧಿ ಬರ್ಲಿ. ತಗೋ, ಗುಡ್ಸು. ಸೋಮಣ್ಣ, ಯಾಕೆ ಮರ ತಪ್ಕೊಂಡು ಅಳ್ತಾ ಇದೀಯಾ? ಯಾಕಣ್ಣ ಎಣ್ಣೆ ಗಿಣ್ಣೆ ಹೊಡೆದಿದ್ದೀಯಾ? ಮರನ ನನ್ ತಪ್ಕೊಂಡೈತೆ, ಬಿಡಲ್ಲ ಅಂತೈತೆ, ಒಂದು ಬಿಡ್ಸಣ್ಣ. ಮರಣ್ಣ ಎಣ್ಣೆ ಹಾಕಿರೋ ಸೋಮಣ್ಣನ ಬಿಟ್ಬಿಡೋಣ. ಬಿಟ್ಬಿಡ್ತು. ಕಾಪಾಡ್ದೆ ಕಣಣ್ಣ, ಕಾಪಾಡ್ದೆ ಕಣಣ್ಣ, ಕಾಪಾಡ್ದೆ. ಏನಯ್ಯ ಇವನ್ಗೆ? ನಿನಗೇನಾಯ್ತಣ್ಣ? ಅಣ್ಣ, ನನಗೇನ ರೋಗ ಬಂದ್ಬಿಡೈತೆ ಕಣಣ್ಣ. ಬೇಡಿಲ್ಲ, ಎಷ್ಟು ಹೇಳಿದ್ರು ಹೊಗೇನೆ ಬರ್ತಾ ಇಲ್ಲ. ಬೀಡಿನೇ ಹಚ್ಚಿಲ್ವಲ್ಲೋ? ವಾಸಿ ಆಗ್ಬಿಡ್ತು. ನನಗೆ ಬಂದಿರೋ ರೋಗ ವಾಸಿ ಆಗ್ಬಿಡ್ತು. ಅಣ್ಣ, ನೀನ್ ಡಾಕ್ಟರ್ ಆಗಿದ್ಯಾ ಕಣ? ಡಾಕ್ಟ್ರು ಅವನ್ಗೇನಾಯ್ತಪ್ಪ? ನಿನಗೇನಾಯ್ತಪ್ಪ? ಹೋಗ್ಬೇಕು. ಈ ಸಮುದ್ರ ಅಡ್ಡ ಬಂದ್ಬಿಟ್ಟೈತೆ. ಇದು ಸಮುದ್ರ ಅಲ್ಲ ಕಣೋ, ಕಮಂಗಿ. ನಿನ್ನ ತಲೆಯಲ್ಲಿ ತುಂಬಿದೆಯಲ್ಲ ಅದೇ ಮಣ್ಣು. ಇಳಿ. ಅಣ್ಣ, ನನ್ನ ಸಮುದ್ರ ದಾಟಿಸ್ಬಿಟ್ಟೆ. ನೀ ಶ್ರೀರಾಮಚಂದ್ರ, ನಾನು ಆಂಜನೇಯ. ಪ್ರಭು, ಸೀತಾಮಾತೆ ಆದರ್ದಲ್ಲವಳೆ. ಎಲ್ರು ಯಾಕೆ ಹೀಗಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನಮ್ಮ ಯಜಮಾನ್ರ ಮಗಳು ಒಂದು ಔಷಧಿ ಕೊಟ್ರು, ಕೊಡ್ರಿ. ಮೈಯೆಲ್ಲ ಹಚ್ಚಾದಂಗಾಗೋಯ್ತು. ಬೇಕಾ? ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ಸೋ ಸೊಗಸಾದ ಔಷಧಿ.
ಮೋಹಿನಿ, ಕಾಮಿನಿ, ನನ್ನ ಸ್ನೇಹಿತರಿಗೆಲ್ಲ ಅಮೃತಪಾನ ಮಾಡಿಸಿದ್ಯಾ ಅಲ್ಲ? ಮೊದಲು ನೀನ್ ಕುಡಿದು ಸುಖದ ಸುಪ್ಪತ್ತಿಗೆಲ್ಲಿ ತೇಲಾಡ್ಬೇಕು, ಆಮೇಲೆ ನಾನು. ಅಯ್ಯೋ ಬೇಡ, ನನಗ್ ಬೇಡ 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 ಅವ್ರು ಹೇಳಿ ಕೇಳಿಸ್ತಿಲ್ವಾ? ಬೇಡ ಕುಡಿ ಪ್ಲೀಸ್ ಪ್ಲೀಸ್ ಕುಡಿಸ್ಬೇಡ ಅದನ್ನ. ಕುಡಿ 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 ಕುಡಿ. ಈಗ ನೀನ್ ಕುಡಿಬೇಕು. ಇಲ್ಲ ಕುಡಿಲೇಬೇಕು. ಛೆ, ಬೇಡ, ಕುಡಿಬೇಕು. ಅದೆಲ್ಲ ಚೆನ್ನಾಗಿರಲ್ಲ. ಕುಡಿತೀನಿ ಕುಡಿತೀನಿ ಕುಡಿತೀನಿ. ಆಯ್ತು ಆಯ್ತು, ಕುಡಿತೀನಿ ಕುಡಿತೀನಿ ಕುಡಿತೀನಿ. ಕಾಲು ಹೊತ್ತು ಅಂತಂದ್ರೆ ಅಯ್ಯೋ ನಾನೇನು ಮಾಡ್ಲಿ ಯಜಮಾನ್ರೆ, ನನ್ನ ಕಣ್ ತುಂಬ ಆ ಹುಡುಗಿರೇ ತುಂಬಿಕೊಂಡಿದ್ದಾರೆ. ಕ್ಷಮಿಸಿ ಯಜಮಾನ್ರೆ, ಹುಟ್ಟಿದ್ರೆ ಶ್ರೀಮಂತರ ಮನೇಲಿ ನಾಯಿಗೆ ಆಗ್ಬಿಟ್ಬೇಕು. ಇಲ್ಲದೆ ಹೋದ್ರೆ ಅವ್ರ ಮಕ್ಕಳು ಶಿಷ್ಯರಾಗಬೇಕು. ಇಲ್ಲದೆ ಹೋದ್ರೆ ಈ ಸೌಂದರ್ಯ ಈ ವೈಭವ ಸಿಕ್ಕುತ್ತಾ? ಛತ್ರಿ, ನೀನೇನಾದ್ರೂ ಹೇಳೋ, ವಿಲೇಜ್ ಬ್ಯೂಟಿ ಅಂದ್ರೆ ಬ್ಯೂಟಿ ಕಣ. ಇಂಥ ಸಹಜವಾದ ಸೌಂದರ್ಯ ಪಟ್ಟಣದಲ್ಲೆಲ್ಲೋ ನೋಡಕ್ ಸಿಗುತ್ತೆ. ಇಂಥದನ್ನ ನೋಡ್ದೆ ನನ್ ಕಣ್ ತೂತ್ ಬಿದ್ದು ಹೋಗಿತ್ತಲ್ಲೋ. ಹೆಂಗಸ್ರು ಸ್ನಾನ ಮಾಡೋ ಜಾಗದಲ್ಲಿ ನಿಮ್ಗೇನ್ರಿ ಕೆಲ್ಸ? ನಮ್ ಚಿಕ್ಕ ಯಜಮಾನ್ರಿಗೆ ಕೆಲಸ ಇರೋದೆ ಹೆಂಗಸ್ರ ಹತ್ರ. ಈ ಜಾಗ ನಂದು, ಈ ಕೊಳ ನಂದು, ಈ ಬಂಡೆ ನಂದು, ಈ ಕಣ್ಣು ನಂದೆ. ಏನ್ ಬೇಕಾದ್ರೂ ನೋಡ್ತೀನಿ, ಎಷ್ಟೊತ್ತು ಬೇಕಾದ್ರೂ ನೋಡ್ತೀನಿ. ನೋಡ್ತೀಯಾ? ತೋರಿಸ್ತೀವಿರು. ಲೇ ಸೀತಾ, ರಾಧಾ, ಸುಮಾ ಎಲ್ಲ ಬಂದ್ರೆ ಇಲ್ಲಿ. ಒದ್ದೆ ಆಗಿರೋ ನಿಮ್ಮ ಮೈನ ಈ ವಯ್ಯ ಕಣ್ ತುಂಬಾ ನೋಡ್ಬೇಕಂತೆ. ಎಲ್ಲ ಸ್ವಲ್ಪ ತೋರಿಸ್ರೆ. ಹೌದಾ? ಸರಿಯಾಗಿ ಮಾಡಿದ್ವಿ ಅಲ್ಲ? ಛತ್ರಿ, ಮನೆ ಹಾಳ. ಗೌರಿ, ಎಷ್ಟು ಜನ ಹುಡುಗಿರ ಮುಂದೆ ನನಗೆ ಅವಮಾನ ಮಾಡಿದ್ಯಲ್ಲ, ನಿನ್ನ ನೋಡ್ಕೋತೀನಿ.